ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ? ತುಂಬಾನೇ ಪರಮ ಪವಿತ್ರವಾದಂತಹ ದಿನ. ಯಾಕಂದ್ರೆ ನಮ್ಮ ವಿಷ್ಣು ದೇವನನ್ನು ಅಂದ್ರೆ ಮುಕ್ಕೋಟಿ ದೇವರುಗಳು ವಿಷ್ಣು ದೇವನನ್ನು ದರ್ಶಿಸುವ ಒಂದು ಪುಣ್ಯ ದಿನ. ಹಾಗೇನೆ ವಿಷ್ಣು ದೇವನು ಕೂಡ ತ್ರಿಮೂರ್ತಿಗಳ ಜೊತೆಗೆ ನಮ್ಮ ಭೂಲೋಕಕ್ಕೆ ಬಂದು, ಹಾಗೇನೆ ಅಂದ್ರೆ ದೇವಸ್ಥಾನಗಳಲ್ಲಿ ಈಗ ವಿಷ್ಣು ಸ್ವರೂಪವಾದ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಆಗಿರಬಹುದು, ಕೃಷ್ಣ ದೇವಸ್ಥಾನ ಆಗಿರಬಹುದು, ಈ ತರ ವಿಷ್ಣು ಸ್ವರೂಪವಾಗಿರೋ ದೇವಸ್ಥಾನಗಳಲ್ಲಿ ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನಮ್ಗೆ ದರ್ಶನ ಕೊಡುವಂತ, ತುಂಬಾನೇ ಭಕ್ತಾದಿಗಳಿಗೆ ದರ್ಶನನ ಕೊಡುವಂತ ಒಂದು ಪುಣ್ಯವಾದ ದಿನ ಅಂತಾನೆ ಹೇಳ್ಬೋದು ಅಲ್ವಾ? ಲಕ್ಷ್ಮೀ ದೇವಿನೂ ಅಷ್ಟೇನೆ. ಅದು ಅಲ್ಲದೆ ಗಾಯ್ಸ್, ನಾಳೆ ಶುಕ್ರವಾರ ಬಂದಿರೋದ್ರಿಂದ ನಿಜವಾಗ್ಲೂ ತುಂಬಾನೇ ಅಂದ್ರೆ ಶುಕ್ರವಾರ ಬಂದು ಲಕ್ಷ್ಮೀ ವಾರ, ಎಷ್ಟು ಪವಿತ್ರವಾದ ವಾರ ಅದು ಅಲ್ವಾ? ಯಾಕಂದ್ರೆ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಒಂದು ಸಲ ನಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ರೆ ನಿಜವಾಗ್ಲೂ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಅದರಿಂದ ಹೊರಗಡೆ ಬಂದ್ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ನಾಳೆ ನಾನು ಒಂದು ಚಿಕ್ಕದ ಪರಿಹಾರನ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ, ಆಯ್ತಾ? ಈ ಪರಿಹಾರನ ನೀವು ಒಂದು ಲವಂಗದಿಂದ ನೀವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಒಂದು ಲವಂಗ ಹಾಗೇನೆ ಒಂದು ಏಲಕ್ಕಿ, ಇವೆರಡರಿಂದ ನೀವು ಮಾಡುವಂತ ಈ ಒಂದು ಚಿಕ್ಕ ತಂತ್ರ ಗಾಯ್ಸ್, ನಿಜವಾಗ್ಲೂ ನಿಮಗೆ ಒಂದು ಏಳಿಗೆ ಆಗಿರಬಹುದು, ಇಲ್ಲ ಯಾವುದಾದ್ರೂ ಒಂದು ಹಣದ ಸಮಸ್ಯೆ ಆಗಿರಬಹುದು, ಇಲ್ಲ ಈ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಗಾಯ್ಸ್, ಈ ಒಂದು ಚಿಕ್ಕ ತಂತ್ರದಿಂದ, ನಾಳೆ ನೀವು ಮಾಡುವಂತ ಒಂದು ಚಿಕ್ಕ ತಂತ್ರದಿಂದ ನಿಜವಾಗ್ಲೂ ನಿಮಗೆ ಯಶಸ್ಸನ್ನೋದು ಸಿಕ್ಕೇ ಸಿಗುತ್ತೆ, ಆಯ್ತಾ? ಅದು ಯಾವ ರೀತಿ ಮಾಡಬೇಕು ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಆಯ್ತಾ? ಗೈಸ್, ನಾಳೆ ಬಂದು ವೈಕುಂಠ ಏಕಾದಶಿ ಇರೋದ್ರಿಂದ, ಅಂದರೆ ಎಲ್ಲ ಏಕಾದಶಿಗಿಂತ ವೈಕುಂಠ ಏಕಾದಶಿ ಅನ್ನೋದು ತುಂಬಾನೇ ಪವಿತ್ರವಾದದ್ದು ಅಲ್ವಾ? ಅಂದರೆ ಎಲ್ಲ ಏಕಾದಶಿಗಿಂತ ವೈಕುಂಠ ಏಕಾದಶಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕಂದರೆ ವಿಷ್ಣು ದೇವನನ್ನ ದರ್ಶಿಸುವ ಪುಣ್ಯ ದಿನ ಅದು. ಸೊ ಹಾಗಾಗಿ ನೀವು ನಾಳೆ ಬೆಳಿಗ್ಗೆ ಎದ್ದು ನೀವು ಆದಷ್ಟು ಗೈಸ್, ಇನ್ನೊಂದು ಹೇಳ್ತೀನಿ, ನಾಳೆ ಉಪವಾಸ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ನೀವೇನೇ ಕೇಳ್ಕೊಂಡ್ರು ನಿಮಗೆ ಬೇಗನೆ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಉಪವಾಸ ಮಾಡೋರು ಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಸೇವಿಸಬಾರ್ದು, ಆ ರೀತಿ ಉಪವಾಸನ ನೀವು ಮಾಡಬೇಕಾಗುತ್ತೆ. ಇಲ್ಲಪ್ಪ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅನ್ನೋರು ಹಾಲು ಮತ್ತೆ ಹಣ್ಣು ಹಂಪಲುಗಳನ್ನ ನೀವು ಆರಾಮಾಗಿ ಸೇವನೆನ ಮಾಡ್ಬೋದು. ಆದರೆ ನಾಳೆ ನೀವು ಉಪವಾಸ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ನಾಳೆ ಉಪವಾಸ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದು ನಾನು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆಗೆ ತುಂಬಾನೇ ಶಕ್ತಿ ಇದೆ ಗಾಯ್ಸ್, ಆಯ್ತಾ? ಅದಕ್ಕೋಸ್ಕರ ನೀವು ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಿಕೊಂಡ್ರೆ ತುಂಬಾನೇ ಬೇಗನೆ ಅತಿ ಶೀಘ್ರವಾಗಿ ನೀವೇನೇ ಕೇಳ್ಕೊಂಡ್ರು ಕೂಡ ಫಲ ಅನ್ನೋದು ದೊರಕುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಗೈಸ್, ನೀವೇನು ಮಾಡಬೇಕು ಅಂತಂದರೆ, ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತೀರಾ ಅಲ್ವಾ? ಎದ್ದ ತಕ್ಷಣ ಕ್ಲೀನೆಲ್ಲ ಮಾಡ್ಕೊಬೇಕಂದ್ರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮನೆನ ಕ್ಲೀನಾಗಿ ಒರೆಸ್ಕೊಳ್ಳಿ. ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರಗಡೆ ಹೊರಟೋಗ್ಬಿಡ್ಲಿ. ಸೊ ಹಾಗಾಗಿ ಕ್ಲೀನಾಗಿ ಒರೆಸ್ಕೊಂಡು ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಯಾವುದೇ ಒಂದು ದೋಷ ಇದ್ರೂ, ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರಟೋಗುತ್ತೆ, ಓಕೆನಾ? ಸೊ ಇಷ್ಟು ಮಾಡಿದ್ಮೇಲೆ ನೀವು ದೇವ್ರ ಮನೆಗೆ ಬಂದು, ನೀವು ಈಗ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ, ಲಕ್ಷ್ಮೀನಾರಾಯಣ ಫೋಟೋ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀರ ಅಲ್ವಾ? ಸೊ ಆ ಫೋಟೋನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಗಂಧ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ದೇವರಿಗೆ ಗಾಯ್ಸ್, ನೀವು ಎಷ್ಟು ಸುಂದರವಾಗಿ ನೀವು ಅಲಂಕಾರ ಮಾಡಬೇಕು ಅಂತಂದರೆ, ನಾಳೆ ವಿಷ್ಣು ಸಮೇತ ಲಕ್ಷ್ಮಿ ಆಗಿರಬಹುದು, ಹಾಗೆಯೇ ವಿಷ್ಣು ದೇವರು ಏನು ಮಾಡ್ತಾರೆ ಅಂದರೆ, ನಾಳೆ ತ್ರಿಮೂರ್ತಿಗಳ ಜೊತೆಗೆ ಭೂಲೋಕಕ್ಕೆ ಬಂದು ದೇವರಿಗೆ ಅಂದರೆ ಭೂಲೋಕಕ್ಕೆ ಬಂದು ನಮಗೆ ಮನುಷ್ಯರಿಗೆ ಭಕ್ತಾದಿಗಳಿಗೆ ದರ್ಶನನ ಕೊಡ್ತಾರೆ ಅಲ್ವಾ? ಸೊ ಹಾಗಾಗಿ ದೇವರು ನಮ್ಮ ಮನೆ ಎಲ್ಲರ ಮನೆಗೂ ಕೂಡ ಬಂದೇ ಬರ್ತಾರೆ ದೇವರು, ಸರಿನಾ? ಸೊ ಹಾಗಾಗಿ ನೀವು ಎಷ್ಟು ಸುಂದರವಾಗಿ ನೀವು ಅಲಂಕಾರನ ಮಾಡಬೇಕು ಅಂದರೆ ದೇವರು ನೋಡಿದ ತಕ್ಷಣ ದೇವರಿಗೆ ತುಂಬಾನೇ ತೃಪ್ತಿಗೊಳ್ಬೇಕು. ದೇವರು ಲಕ್ಷ್ಮೀನಾರಾಯಣ ತುಂಬಾನೇ ತೃಪ್ತಿಗೊಂಡು ನೀವು ಕೇಳಿದನ್ನ ತಥಾಸ್ತು ಅಂತ ಹೇಳೋ ರೀತಿ ನೀವು ಅಲಂಕಾರನ ಮಾಡಬೇಕು ದೇವರಿಗೆ, ಆಯ್ತಾ? ಆದಷ್ಟು ನೀವು ತುಳಸಿನ ಹಾಕಿ,
ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಹಾರ ಅಂದರೆ ತುಂಬಾ ಇಷ್ಟ. ಹಾಗೆಯೇ ಲಕ್ಷ್ಮೀ ದೇವಿಗೆ ಬಂದು ಕೆಂಪು ಹೂವು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ರೀತಿ ನೀವು ಅಲಂಕಾರ ಮಾಡ್ಕೋಬೇಕು. ಹಾಗೆಯೇ ವಿಷ್ಣು ದೇವರಿಗೆ ಬಂದು ಹಳದಿ ಅನ್ನೋದು ಕೂಡ ತುಂಬಾ ಇಷ್ಟ. ಸೊ ಹಾಗಾಗಿ ಹಳದಿ ಹೂವು ಪುಷ್ಪಗಳು ಕೂಡ ನೀವು ಆರಾಮಾಗಿ ಮುಡಿಸ್ಕೊಳ್ಬಹುದು. ಹಾಗೆಯೇ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಹೊರ್ಗಡೆ ಬಂದು ಮುಖ್ಯ ದ್ವಾರಕ್ಕೆ ತೋರಣನ ಅಂದರೆ ಮಾವಿನ ತೋರಣನ ನೀವು ಕಟ್ಟೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣರಿಗೆ ಮಾವಿನ ತೋರಣ ಅಂದರೆ ತುಂಬಾ ಇಷ್ಟ. ನಿಮ್ಮ ಮನೆಗೆ ಎಂಟ್ರಿ ಕೊಡಿದ ತಕ್ಷಣವೇ ಅದನ್ನು ನೋಡಿದ್ರೆ ಅವರಿಗೆ ತುಂಬಾ ಖುಷಿಯಾಗಿ ಅವರು ಒಳಗಡೆ ಎಂಟ್ರಿ ಕೊಡಬೇಕು. ಸೊ ಹಾಗಾಗಿ ಮಾವಿನ ಎಲೆನಲ್ಲಿ ನೀವು ತೋರಣನ ಮಾಡಿಕೊಂಡು ದೇವರಿಗೆ ಒಳಗಡೆ ಬಂದು ನೀವು ಮಾಮೂಲಿ ದೀಪ ಎಲ್ಲ ಹಚ್ಕೊಳ್ಳಿ. ಅಂದರೆ ಹೂವು ಎಲ್ಲ ಮುಡಿಸ್ಬಿಟ್ಟು ನೀವು ದೀಪ ಎಲ್ಲ ಹಚ್ಚಿ, ತುಪ್ಪದ ದೀಪನ ನೀವು ಹಚ್ಚಬೇಕು ದೇವ್ರಿಗೆ, ಆಯಿತಾ. ಇಲ್ಲಪ್ಪ ನಮಗೆ ತುಪ್ಪದ ದೀಪ ಹಚ್ಚೋಷ್ಟು ಶಕ್ತಿ ನಮಗಿಲ್ಲ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ ತುಪ್ಪದ್ದು, ಅದನ್ನು ತೊಗೊಂಡು ಬಂದು ತುಪ್ಪದ ದೀಪನ ದೇವ್ರ ಮುಂದೆ ಹಚ್ಚಿ ನಿಮ್ಮ ಕೋರಿಕೆಗಳು ಏನಿದೆ ಅದನ್ನು ಕೇಳ್ಕೊಳ್ಳಿ. ದೇವ್ರಿಗೆ ನೈವೇದ್ಯವಾಗಿ ನೀವು ಪಾನಕನ ಮಾಡಿ ಇಡಬೇಕಾಗತ್ತೆ. ಪಾನಕ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ದೇವರಿಗೆ ನೀವು ಪಾನಕನೇ ಮಾಡಿ, ವಿಷ್ಣು ದೇವರಿಗೆ ಪಾನಕ ಅಂದರೆ ತುಂಬ ಇಷ್ಟ, ಹಾಗಾಗಿ ಪಾನಕನೇ ಮಾಡಿ ಇಡಿ. ಹಾಗೆಯೇ ನೀವು ನಾಳೆ ಹಳದಿ ಬಣ್ಣದ ಬಟ್ಟೆನೇ ನೀವು ಧರಿಸ್ಕೊಂಡು ದೇವರಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಗೈಸ್, ಆಯಿತಾ. ಇದ್ರ ಜೊತೆಗೆ ನೀವು ಹಳದಿ ಬಣ್ಣದ ಬಳೆಗಳನ್ನು ಕೂಡ ನೀವು ತೊಟ್ಕೊಳ್ಬೇಕಾಗತ್ತೆ. ನಮ್ಮ ಸ್ತ್ರೀಯರು ಹಳದಿ ಬಣ್ಣದ ಬಳೆನ ತೊಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ದೇವರು ನಿಜವಾಗ್ಲೂ ಸಂತೃಪ್ತಿಗೊಂಡೇಗೊಳ್ತಾರೆ, ಆಯಿತಾ. ಇದ್ರ ಜೊತೆಗೆ ಗಾಯ್ಸ್ ನೀವು ವಿಷ್ಣು ಸಹಸ್ರನಾಮ ಆಗಿರಬಹುದು, ವಿಷ್ಣು ಅಷ್ಟೋತ್ತರ ಆಗಿರಬಹುದು, ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರ ಆಗಿರಬಹುದು, ಇದನ್ನೆಲ್ಲ ನೀವು ನಾಳೆ ಕೇಳಬೇಕಾಗತ್ತೆ. ನಮ್ಗೆ ಓದಕ್ಕೆ ಬರಲ್ಲ ಅನ್ನೋರು ಮೊಬೈಲಲ್ಲಾಗಿರ್ಬೋದು ಇಲ್ಲ ಟಿ ವಿಲಾಗಿರ್ಬೋದು ಹಾಕ್ಬಿಟ್ಟು ಅದನ್ನು ಆರಾಮಾಗಿ ನೀವು ಪೂಜೆನ ಮಾಡ್ಕೊಳ್ಳಿ, ಆಯಿತಾ. ತುಳಸಿ ದಳನ ಗಾಯ್ಸ್ ನಾಳೆ ಕಂಪಲ್ಸರಿ ದೇವರಿಗೆ ನೀವು ಹಾಕಬೇಕು. ತುಳಸಿ ಅಂತಂದರೆ ನೀವು ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ತುಳಸಿನ ತಂದುಬಿಟ್ಟು ಮುಡಿಸ್ಬೇಡಿ ಯಾವುದೇ ಕಾರಣಕ್ಕೂ. ಈ ದೇವ್ರ ಪೂಜೆಗೆ ಅಂತಲೇ ಸಪ್ರೇಟಾಗಿ ತುಳಸಿ ಏನಾದರೂ ಬೆಳೆಸಿದ್ರೆ ನೀವು ಅದರಲ್ಲಿ ಕಿತ್ಕೊಂಡು ಬಂದು ಬೇಕಾದರೆ ಮುಡಿಸ್ಬೋದು. ಇಲ್ಲ ಅನ್ನೋರು ಹೊರ್ಗಡೆ ಎಲ್ಲ ಮಾರ್ತಾ ಇರ್ತಾರಲ್ವ ತುಳಸಿ ಹಾರಗಳನ್ನ, ಆ ತುಳಸಿ ಹಾರಗಳನ್ನ ತಂದುಬಿಟ್ಟು ನೀವು ದೇವರಿಗೆ ಮುಡಿಸಿದ್ರೆ ತುಂಬಾ ಅಷ್ಟೈಶ್ವರ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್, ಆಯಿತಾ. ದೇವರಿಗೆ ಪ್ರಿಯವಾದದ್ದನ್ನು ನಾವು ಮಾಡಿದಾಗ ದೇವರು ನಮ್ಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ, ಆಯಿತಾ. ನಾವು ಭಕ್ತಿಯಿಂದ ಪೂಜೆ ಮಾಡಿ ನೀವು ಒಂದು ದಳನೇ ಇಡಿ ಸಾಕು, ಆದರೆ ತುಂಬ ಮನಸ್ಸಿಂದ ಕೆಟ್ಟು ಆಲೋಚನೆಗಳನ್ನ ಮಾಡ್ದೇನೆ ಒಬ್ರಿಗೆ ನಾವು ಒಳ್ಳೆಯದನ್ನು ಬಯಸ್ತಾ ಒಳ್ಳೆ ಇದರಲ್ಲಿ ನಾವು ಪೂಜೆನ ಮಾಡೋದ್ರಿಂದ ದೇವರು ನಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಗಾಯ್ಸ್ ಒಲಿತಾರೆ, ಸರಿನಾ. ಸೊ ಹಾಗಾಗಿ ನಾಳೆ ತುಪ್ಪದ ದೀಪನ ನೀವು ಹಚ್ಚಬೇಕಾಗತ್ತೆ. ತುಪ್ಪದ ದೀಪದ ಒಳಗಡೆ ಗಾಯ್ಸ್ ನೀವು 1 ಲವಂಗ 1 ಏಲಕ್ಕಿನ ನೀವು ಹಾಕಬೇಕು ಒಳಗಡೆ, ಅಂದರೆ ದೀಪದ ಒಳಗಡೆಗೆ ಅದನ್ನು ಹಾಕ್ಬಿಡಿ. ಅದ್ರ ಜೊತೆಗೆ ಗಾಯ್ಸ್ ನೀವು ಮಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಅದರೊಳಗಡೆಗೆ ನೀವು ಮಣ್ಣಿನ ದೀಪನೇ ಹಚ್ಚಿ, ಸರಿನಾ. ಹಚ್ಬಿಟ್ಟು ಅದರೊಳಗಡೆಗೆ ನೀವು 1 ಏಲಕ್ಕಿ 1 ಲವಂಗ ಇದೆರಡನ್ನೂ ಹಾಕೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಸಂಕಷ್ಟ ಆಗಿರಬಹುದು, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ನಿಮಗೆ ಏನೇ ಒಂದು ಸಮಸ್ಯೆ ಆಗಿದ್ರೂ ಕೂಡ ಅದು ಶೀಘ್ರದಲ್ಲೇ ನಿಮಗೆ ಪರಿಹಾರನ ಕೊಡುತ್ತೆ, ಆಯಿತಾ. ಸೊ ಹಾಗಾಗಿ ಈ ತಂತ್ರನ ಯಾರು ಮಿಸ್ ಮಾಡಬೇಡಿ, ಮಾಡ್ಕೊಳ್ಳಿ, ಆಯಿತಾ. ಯಾಕಂದರೆ ಇದು ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂಥ ತಂತ್ರ ಏನೂ ಅಲ್ಲ, ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ಮಾಡುವಂಥ ತಂತ್ರ, ಆಯಿತಾ. ಹಾಗೆಯೇ ದೇವರಿಗೆ ಹಣ್ಣು ಹಂಪಲುಗಳನ್ನ ಇಡಿ, ಪಾನಕನ ಇಡಿ ದೇವರಿಗೆ. ಈ ರೀತಿ ನೈವೇದ್ಯಕ್ಕೆ ಸಜ್ಜಿಗೆ ಕೂಡ ಇಡ್ಬೋದು ನೀವು, ಈ ರೀತಿ ನೀವು ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಅದಾದಮೇಲಿಂದ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಆದರೆ ಏಲಕ್ಕಿ ಲವಂಗನ ದೀಪದೊಳಗಡೆ ಹಾಕೋದನ್ನ ಮಾತ್ರ ಮಿಸ್ ಮಾಡಬೇಡಿ ಗಾಯ್ಸ್. ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ದೋಷ ಆಗಿರಲಿ, ನಿಮಗೆ ಏನೇ ಒಂದು ಇರಲಿ, ಏನೇ ಒಂದು ಸಮಸ್ಯೆ, ಮನುಷ್ಯ ಅಂದಮೇಲೆ ಸಮಸ್ಯೆ ಬಂದೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಶೀಘ್ರದಲ್ಲೇ ನಿಮಗೆ ಹೊರಟೋಗುತ್ತೆ, ಸಮಸ್ಯೆ ಅನ್ನೋದು ದೂರ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ದೀಪದೊಳಗಡೆ ಇದನ್ನು ನೀವು ಹಾಕಲೇಬೇಕಾಗುತ್ತೆ. ಹಾಗೆಯೇ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಈ ಥರ ವಿಷ್ಣು ದೇವಾಲಯ ಇರ್ಬೋದು, ಇಲ್ಲ ಅಂತಂದರೆ ವೆಂಕಟೇಶ್ವರ ದೇವಾಲಯ ಇರ್ಬೋದು, ಯಾವುದಿದ್ರೂ ಪರವಾಗಿಲ್ಲ, ಅಂದರೆ ವಿಷ್ಣು ಸ್ವರೂಪವಾಗಿರೋ ದೇವರಿಗೆ ಹೋಗ್ಬಿಟ್ಟು ನೀವು ಪೂಜೆನ ಮಾಡಿಸ್ಕೊಂಡು, ಯಾಕಂದರೆ ಆ ದೇವಸ್ಥಾನದಲ್ಲಿ ಗಾಯ್ಸ್ ಅಂದರೆ ವಿಷ್ಣು ಸ್ವರೂಪವಿರುವ ದೇವಸ್ಥಾನದಲ್ಲಿ ಉತ್ತರ ದ್ವಾರದಲ್ಲಿ
ಬಾಜಲ್ಲಿ ಡೋರ್ನ ಓಪನ್ ಮಾಡಿರ್ತಾರೆ ಆಯಿತಾ. ಅಲ್ಲಿಂದಲೇ ನೀವು ದೇವ್ರನ್ನ ದರ್ಶನ ಮಾಡಿಕೊಂಡು ನಿಮ್ಮ ಇಚ್ಛೆ ಏನಿದೆ, ನಿಮ್ಗೇನು ತೊಂದರೆ ಇದೆ ಅದನ್ನೆಲ್ಲ ಕೇಳ್ಕೊಳ್ಬೇಕು, ಸರಿನಾ. ಕೇಳಿಕೊಂಡು ಗಾಯ್ಸ್ ನೀವು ಇನ್ನೊಂದು ಹೇಳ್ತೀನಿ ಗಾಯ್ಸ್, ಉಪವಾಸ ಮಾಡ್ತೀರಲ್ಲ, ಉಪವಾಸ ಮಾಡೋರು ಫಸ್ಟು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಗೇನು ತೊಂದರೆ ಇದೆ, ನಿಮ್ಗೇನು ಬೇಕು ಅದನ್ನು ನೀವು ಕೇಳಿಕೊಂಡು ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಆಮೇಲೆ ಪೂಜೆನ ಮಾಡಿ ಮನೆಯಲ್ಲಿ ಮಾಡಿ ಉಪವಾಸನ ಮಾಡ್ಕೊಳ್ಳಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಉತ್ತರ ದ್ವಾರದ ಮುಖಾಂತರ ನೀವು ದೇವ್ರನ್ನ ದರ್ಶನ ಪಡಿಬೇಕಾಗತ್ತೆ, ಸರಿನಾ. ದೇವ್ರ ದರ್ಶನ ಪಡ್ಕೊಂಡು ನೀವು ಬರಬೇಕಾದ್ರೆ ಹುಂಡಿಗೆ ನೀವೇನು ಮಾಡಬೇಕು ಗೊತ್ತಾ, ನೀವು 11 ರೂಪಾಯಿ ಕಾಣಿಕೆ ಹಾಕ್ತಿರೋ, ಇಲ್ಲ 101 ರೂಪಾಯಿ ಕಾಣಿಕೆ ಹಾಕ್ತಿರೋ, ಇಲ್ಲ 1001 ರೂಪಾಯಿ ಕಾಣಿಕೆ ಹಾಕ್ತಿರೋ, ನಿಮ್ಮ ಶಕ್ತಿ ಅದು ಆಯಿತಾ. ನೀವು ಎಷ್ಟು ಕಾಣಿಕೆ ಹಾಕ್ತಿರೋ ಆ ಕಾಣಿಕೆ ಜೊತೆಗೆ ಒಂದು ಏಲಕ್ಕಿನ ಉಂಡಿ ಒಳಗಡೆ ಹಾಕಿ ಆಯಿತಾ. ನಾಳೆ ನೀವು ಆ ರೀತಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ದಾರಿದ್ರ್ಯತೆ ಇರಲಿ, ಏನೇ ಇದ್ರೂ ಕೂಡ ಎಲ್ಲನೂ ಮುಕ್ತಾಯಗೊಳ್ಳುತ್ತೆ, ಅಂದರೆ ಹೊರಟೋಗುತ್ತೆ, ನಿಮ್ಮ ಮನೆಯಿಂದ ಅದು ದೂರ ಆಗುತ್ತೆ, ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ನೀವು ಆ ಥರ ನೀವು ಏಲಕ್ಕಿನ ಹಾಕೋದ್ರಿಂದ ಗಾಯ್ಸ್ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ, ಸರಿನಾ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಏನೇ ಕಷ್ಟಗಳು, ಏನೇ ಸಮಸ್ಯೆಗಳು ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಧನ ಪ್ರಾಪ್ತಿ ಆಗಲಿಕ್ಕೋಸ್ಕರ ನೀವು ನಾಳೆ ಏನು ಮಾಡಬೇಕು ಅಂದರೆ ಉಂಡಿಗೆ ನೀವು ಎಷ್ಟು ಕಾಣಿಕೆ ಹಾಕ್ತೀರಾ ಅದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿನ ಕೂಡ ಹಾಕ್ಬಿಟ್ಟು ಬನ್ನಿ, ಸರಿನಾ. ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಸರಿನಾ. ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ ಈ ಹಬ್ಬಗಳು ಅಂತ ಅಂದರೆ, ಏನೋ ಒಂಥರ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಕೂಡ ಖುಷಿ ಆಗುತ್ತೆ. ಯಾಕಂದರೆ ಗೈಸ್ ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ನನಗೆ, ಆಯಿತಾ. ಸೊ ಹಾಗಾಗಿ ದೇವ್ರನ್ನ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಏನೋ ಒಂಥರ ಹಬ್ಬ ಮಾಡ್ತಿದ್ದೀವೇನೋ, ಹಬ್ಬ ನಾಳೆ ಹಬ್ಬನೇ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಹೊರಗಡೆ ಮಾವಿನ ತೋರಣ ಎಲ್ಲ ಕಟ್ಟಿರ್ತೀವಿ ಅಲ್ವಾ, ದೇವ್ರಿಗೆ ಸುಂದರವಾಗಿ ಅಲಂಕಾರನ ಮಾಡಿರ್ತೀವಿ. ಸೊ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮಲ್ಲಿ ಇರುತ್ತೆ. ಹಾಗೆಯೇ ಮನೇಲೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಯಾಕಂದರೆ ದೇವ್ರನ್ನೆಲ್ಲ ಪೂಜೆ ಮಾಡಿರ್ತೀವಲ್ವ, ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ. ಆ ರೀತಿ ನಾವು ಶುಚಿಯಾಗಿ ಕ್ಲೀನಾಗಿ ನಾವು ಮನೆನ ಇಟ್ಕೊಳ್ಬೇಕು, ಆಯಿತಾ. ದೇವರು ಮನೆ ಒಳಗಡೆ ಬಂದ ತಕ್ಷಣ ತುಂಬಾ ಒಂಥರ ತೃಪ್ತಿ ಆಗಬೇಕು ದೇವ್ರಿಗೆ. ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನನ್ನ ಪೂಜೆನ ಅಂತ ತೃಪ್ತಿಗೊಂಡು ದೇವರು ನಿಮಗೆ ಆಶೀರ್ವಾದ ಮಾಡಿ ನೀವೇನು ಬೇಡ್ಕೊಂಡಿದ್ದೀರಾ ಅದನ್ನು ನಿಮಗೆ ಶೀಘ್ರವಾಗಿ ಕೊಡಬೇಕು ದೇವರು ಅಂತಂದರೆ ನೀವು ನಾಳೆ ಕ್ಲೀನಾಗಿ ದೇವ್ರನ್ನ ಪೂಜೆನ ಮಾಡ್ಕೊಳ್ಳಿ, ಆಯಿತಾ. ತುಂಬಾ ಕ್ಲೀನಾಗಿ ಮನೆನ ಇಟ್ಕೊಳ್ಳಿ, ಶುಭ್ರವಾಗಿ ನೀವು ಎಷ್ಟು ಶುಚಿತ್ವದಿಂದ ಇಟ್ಕೋತಿರೋ ಗಾಯ್ಸ್ ಅಷ್ಟೇ ಲಕ್ಷ್ಮೀ ದೇವಿ ಹಾಗೆಯೇ ನಾರಾಯಣ ಆಗಿರ್ಬೋದು ಎಲ್ಲರೂ ಕೂಡ ಒಲಿತಾರೆ. ಸೊ ಹಾಗಾಗಿ ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಆ ದೇವರು ನಿಮ್ಮ ಮನೆಗೆ ಬಂದಾಗ, ಎಲ್ಲರ ಮನೆಗೂ ಬಂದಾಗ ಸಂತೃಪ್ತಿಗೊಂಡು ನಿಮ್ಮೆಲ್ಲರಿಗೂ ಕೂಡ ನೀವೇನು ಕೇಳ್ಕೊಳ್ತೀರಾ ಅದನ್ನು ಶೀಘ್ರದಲ್ಲೇ ಕರುಣಿಸಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಾಳೆ ಆರಾಮಾಗಿ ಪೂಜೆ ಮಾಡಿ, ಒಂದೊಳ್ಳೆ ಮನಸ್ಸಿಂದ ಪೂಜೆ ಮಾಡಿ, ಒಂದೊಳ್ಳೆ ಮನಸ್ಸಿಂದ ಉಪವಾಸ ಮಾಡಿ, ದೇವ್ರು ಮಾಡಿ, ನಿಜವಾಗ್ಲೂ ಈ ವರ್ಷದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗೇ ಆಗುತ್ತೆ ಗಾಯ್ಸ್. ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ದಾರಿದ್ರ್ಯತೆ ಇರ್ಬೋದು ಎಲ್ಲ ಕೂಡ ತೊಲಗಿ, ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಅದು ಕೂಡ ತೊಲಗಿ, ಎಲ್ಲರಿಗೂ ಕೂಡ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಆ ಭಗವಂತ ಶ್ರೀಮನ್ನಾರಾಯಣ ವಿಷ್ಣುದೇವ ಎಲ್ಲರಿಗೂ ಕೂಡ, ಲಕ್ಷ್ಮೀದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಒಳ್ಳೆತನ್ನೇ ನೀಡಲಿ, ಆಯಿತಾ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಷ್ಣು ಜೊತೆ ಲಕ್ಷ್ಮಿ ನೀನು ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಒಂದು ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.